ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಹಾಸ್ಯ ರಸಾಯನವೆಂಬ 24ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಈ ಅಧ್ಯಾಯದಲ್ಲಿ ದಯಾಘನರಾದ ಶ್ರೀ ಸಾಯಿನಾಥರು ಯಾವ ರೀತಿ ವಿನೋದಕರವಾಗಿಯೂ ಜನರಿಗೆ ಬೋಧಿಸಿದರು ಎಂಬುದನ್ನು ನಿರೂಪಣೆ ಮಾಡುವೆನೆಂದು ಮಾತು ಕೊಟ್ಟಿದ್ದೆ. ನಾನು ನಿರೂಪಣೆ ಮಾಡುವೆನು ಎಂಬ ಪದಗಳು ಅಹಂಕಾರ ದ್ಯೋತಕ. ಪ್ರತಿಯೊಬ್ಬರೂ ಗುರುಚರಣಗಳಲ್ಲಿ ವಿನೀತರಾಗಿ ಶರಣಾಗಬೇಕು. ಕೇವಲ ಆಗ ಮಾತ್ರವೇ ಚರಿತ್ರೆಯ ವಾಹಿನಿಯು ಹರಿಯುತ್ತದೆ. ನೀವು ಅದನ್ನು ಗೌರವದಿಂದ ಸ್ವೀಕರಿಸಬಹುದು. ನಿತ್ಯ ನಿರ್ಮಲ ನಿಷ್ಕಲ್ಮಶ ಸಾಧು ಸಜ್ಜನ ಮಹಾಪುರುಷರು ಶುಭ್ರವಾದ ಆಕಾಶದ ರೀತಿ ಸ್ವಚ್ಛರು, ಯಾವ ದೋಷವೂ ಇಲ್ಲದೆ ಶುದ್ಧರು ಆಗಿರುತ್ತಾರೆ. ಸಾಯಿ ಮಹಾರಾಜರನ್ನು ಪೂಜಿಸಿದರೆ ನಾವು ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡನ್ನು ಪಡೆಯಬಹುದು ಮತ್ತು ಸ್ವಸ್ವರೂಪದಲ್ಲಿ ಅನುಸಂಧಾನ ಹೊಂದಿ ಅಂತರಂಗದಲ್ಲಿ ಶಾಂತಿ ಸುಖ ಸಂತೋಷಗಳನ್ನು ಪಡೆಯಬಹುದು. ಸ್ವಹಿತವನ್ನು ಸಾಧಿಸಲು ಇಚ್ಛಿಸುವವರು ಈ ಕಥೆಯನ್ನು ಆದರಪೂರ್ವಕವಾಗಿ ಆಲಿಸಬೇಕು ಮತ್ತು ಸಹಜ ಪರಮಾನಂದವನ್ನು ಅನುಭವಿಸಿ ಜೀವನದ ಗುರಿಯನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಈ ಕಥೆಗಳನ್ನು ಕೇಳುವುದರಿಂದ ನೈಜ ವಿಶ್ರಾಂತಿಯು ದೊರಕುತ್ತದೆ, ಭಯಗಳು ದೂರವಾಗುತ್ತವೆ ಮತ್ತು ಪರಮಾನಂದ ಪ್ರಾಪ್ತಿಯಾಗುತ್ತದೆ ಮತ್ತು ಶ್ರೋತೃಗಳು ನಿಜವಾಗಿಯೂ ಸದ್ಗತಿಯನ್ನು ಪಡೆಯುತ್ತಾರೆ. ಸಾಯಿ ಸಮರ್ಥರಿಗೆ ಅಂತರಂಗದ ಆಶೆಗಳು ತಿಳಿದಿರುತ್ತವೆ. ಅವರಿಗೆ ಭಕ್ತರ ಉದ್ದೇಶಗಳು ಪೂರ್ಣವಾಗಿ ತಿಳಿದಿವೆ. ಅವರು ಕೈಗೆ ತೆಗೆದುಕೊಂಡ ಕರ್ತವ್ಯಗಳನ್ನು ತಮ್ಮ ಮೇಲೆ ತೆಗೆದುಕೊಂಡು ಪೂರೈಸುತ್ತಾರೆ ಮತ್ತು ಅವರನ್ನು ಹರಕೆಯಿಂದ ಮುಕ್ತಗೊಳಿಸುತ್ತಾರೆ. ಸಾಯಿ ಸಮರ್ಥರು ನನ್ನ ಬುದ್ಧಿಶಕ್ತಿಯನ್ನು ಪ್ರೇರೇಪಿಸುತ್ತಾರೆ. ಅವರೇ ತಮ್ಮ ವಚನಗಳ ಅರ್ಥವನ್ನು ಹೇಳಿಸುತ್ತಾರೆ. ನಾನು ನನ್ನ ಕೈಲಾದಷ್ಟು ಉತ್ತಮವಾಗಿ ನಿರೂಪಿಸುತ್ತೇನೆ. ಅದು ಸ್ವಾರ್ಥ ಮತ್ತು ಪರಮಾರ್ಥ ಎರಡನ್ನೂ ಸಾಧಿಸಲು ಸಹಾಯ ಮಾಡುತ್ತದೆ. ಜನರು ಅಂಧರೂ ಅಲ್ಲ, ಅವರಿಗೆ ರಾತ್ರಿಯ ಕುರುಡುತನವೂ ಇಲ್ಲ. ಜನರಿಗೆ ಸಹಜ ದೃಷ್ಟಿಯಿದ್ದರೂ ಸಹ ಅವರಿಗೆ ದೇಹ ಮತ್ತು ಮನಸ್ಸಿನ ಶಕ್ತಿ ಮಾತ್ರದಿಂದ ಸ್ವಹಿತವನ್ನು ಪಡೆಯಲು ಸಾಧ್ಯವಿಲ್ಲ ಎಂಬ ವಿಷಯವನ್ನು ಗ್ರಹಿಸಲು ಅಸಮರ್ಥರಾಗಿದ್ದಾರೆ. ದೇಹವು ಅದೇ ರೀತಿ ಇದೆ. ಕ್ಷಣ ಮಾತ್ರವೂ ಜೀವನದ ಭರವಸೆಯನ್ನು ಇಡಲಾಗುವುದಿಲ್ಲ. ಆದುದರಿಂದ ನಾನು ನಿಶ್ಚಿತವಾಗಿಯೂ ಈ ಮಧುರತೆಯನ್ನು ಕ್ಷಣ ಮಾತ್ರವಾದರೂ ಆಸ್ವಾದಿಸಲು ಪ್ರಾರ್ಥಿಸುತ್ತೇನೆ. ವಿನೋದವನ್ನು ಎಲ್ಲರೂ ಇಷ್ಟಪಡುತ್ತಾರೆ, ಆದರೆ ಬಾಬಾರವರ ರೀತಿಯು ಅಲೌಕಿಕವಾದದ್ದು. ವಿನೋದ ಪೂರ್ವಕವಾಗಿ ಅದು ಸಕಲರಿಗೂ ಹಿತಕಾರಕವಾಗಿ ಅತ್ಯಂತ ಬೋಧಪ್ರದ ವಿಷಯವನ್ನು ಅರ್ಥೈಸುತ್ತಿದ್ದರು. ಜನರು ಹಾಸ್ಯವನ್ನು ಅಷ್ಟಾಗಿ ಬಯಸದಿರುವುದು ಸಹಜ, ಆದರೆ ಬಾಬಾರವರು ವಿನೋದಗಳನ್ನು ಮಾತ್ರ ಬಹಳ ಸವಿಯುತ್ತಿದ್ದರು. ಕಾತರ ಪೂರ್ವಕವಾಗಿ ಹಾಸ್ಯ ನುಡಿಗಳಿಗಾಗಿ ಕಾಯುತ್ತಿದ್ದರು. ಸಾಮಾನ್ಯವಾಗಿ ಯಾರು ತಾವು ಹಾಸ್ಯಕ್ಕೆ ಗುರಿಯಾಗಲು ಇಚ್ಛಿಸುವುದಿಲ್ಲ, ಆದರೆ ಬಾಬಾರವರು ವಿನೋದವನ್ನು ಸರಿಯಾದ ದೃಷ್ಟಿಯಿಂದ ತೆಗೆದುಕೊಳ್ಳುತ್ತಿದ್ದರು. ಅದರಲ್ಲೂ ಬಾಬಾರವರು ಹಾವಭಾವಪೂರ್ವಕವಾಗಿ ಹೇಳುತ್ತಿದ್ದರು. ಅವು ಸುಲಭವಾಗಿ ನಿಗದಿತ ಉದ್ದೇಶವನ್ನು ಸಫಲಗೊಳಿಸುತ್ತಿದ್ದವು. ಪ್ರಯಾಸ ಪಡೆದ ಸಹಜ ಅಭಿವ್ಯಕ್ತಿ, ಮಂದಸ್ಮಿತ ವದನ ಮತ್ತು ಚಂಚಲವಾದ ಕಣ್ಣು ಇವುಗಳು ರಂಜಿಸುವ ಹಾಸ್ಯಕ್ಕೆ ಪೂರಕವಾಗಿದ್ದವು. ಮಧುರವಾದ ಹಾಸ್ಯರಸವು ಅವರ್ಣನೀಯ. ಈಗ ಒಂದು ಸಂಗತಿಯನ್ನು ನಿರೂಪಿಸುವೆನು. ಇದು ಬೋಧಪ್ರದವಾಗಿಯೂ ಹೊಸ ಬಗೆಯದ್ದು ಆಗಿದೆ. ಯಾವ ರೀತಿ ಹಾಸ್ಯದ ಮೂಲಕ ಪರಮಾರ್ಥ ಜ್ಞಾನವು ಹುಟ್ಟುತ್ತದೆ ಎಂಬುದನ್ನು ತೋರಿಸುತ್ತದೆ. ಈ ನಿರೂಪಣೆಯನ್ನು ಆದರ ಪೂರ್ವಕವಾಗಿ ಕೇಳಿರಿ. ಪ್ರತಿ ಭಾನುವಾರ ಶಿರಡಿಯಲ್ಲಿ ಒಂದು ಸಂತೆಯು ನಡೆಯುತ್ತಿತ್ತು. ಬಯಲಿನಲ್ಲಿ ಬಿಡಾರಗಳನ್ನು ಹಾಕಿ ಸರಕುಗಳನ್ನು ಇಡುತ್ತಿದ್ದರು. ಬಹಳ ವ್ಯಾಪಾರ ನಡೆಯುತ್ತಿತ್ತು. ಅಲ್ಲಿ ರಸ್ತೆಯ ಪಕ್ಕದಲ್ಲಿ ಹಸಿರು ತರಕಾರಿಯು ರಾಶಿಯಾಗಿ ಇದ್ದವು. ದಿನಸಿ ಸಾಮಾನು ಮತ್ತು ವೀಳೆಯದೆಲೆ ಮಾರುವವರು ಬಯಲಿನಲ್ಲಿ ಕುಳಿತಿರುತ್ತಿದ್ದರು. ಇಂತಹ ಒಂದು ಭಾನುವಾರ ಮಧ್ಯಾಹ್ನ ನಾನು ಬಾಬಾರವರ ಪಾದ ಒತ್ತುತ್ತಿರುವಾಗ ಅಚ್ಚರಿಯ ಸಂಗತಿಯೊಂದು ನಡೆಯಿತು. ಮಧ್ಯಾಹ್ನದ ಸಾಯಿ ದರ್ಬಾರು ಸಾಮಾನ್ಯವಾಗಿ ಬಹಳ ಗುಂಪಿನಿಂದ ಕೂಡಿರುತ್ತಿತ್ತು. ಜೊತೆಗೆ ಅದೊಂದು ಸಂತೆಯ ದಿನ.
ಮತ್ತು ಭಾನುವಾರ ಅಸಂಖ್ಯಾತ ಜನರು ಅಲ್ಲಿಗೆ ಬಂದಿದ್ದರು. ಬಾಬಾರವರ ಮುಂದುಗಡೆ ಬಲಭಾಗದಲ್ಲಿ ಕುಳಿತು ನನ್ನ ತಲೆಯನ್ನು ತಗ್ಗಿಸಿಕೊಂಡು ಒಟ್ಟಿಗೆ ಅವರ ಪಾದಗಳನ್ನು ಒತ್ತುತ್ತಾ ದೇವರ ಸ್ಮರಣೆಯನ್ನು ಮಾಡುತ್ತಾ ಇದ್ದೆ. ಮಾಧವರಾವ್ ಎಡಗಡೆಯೂ ವಾಮನರಾವ್ ಬಲಗಡೆಯೂ ಕುಳಿತಿದ್ದರು. ಶ್ರೀಮಂತನಾದ ಬುಟಿಯು ಅವರ ಎಂದಿನ ಜಾಗದಲ್ಲಿ ಕುಳಿತಿದ್ದನು. ಬಾಬಾರವರಿಗೆ ಬಡಿಸಲು ತಯಾರಾಗಿದ್ದನು. ಕಾಕಾನು ಸಹ ಅಲ್ಲಿದ್ದನು. ಆ ಕ್ಷಣದಲ್ಲಿ ಮಾಧವರಾವ್ ನಕ್ಕು ಈ ರೀತಿ ಟೀಕೆ ಮಾಡಿದನು. ಏನು ಅಣ್ಣಾ ಸಾಹೇಬ, ನಿನ್ನ ಮೇಲೆ ಅಂಟಿಕೊಂಡಿರುವ ಈ ಕಾಳುಗಳು ಏನು? ಈ ರೀತಿ ಹೇಳುತ್ತಾ ಮಾಧವರಾವ್ ತನ್ನ ಬೆರಳುಗಳಿಂದ ಅವನ ಕೋಟಿನ ತೋಳುಗಳನ್ನು ಮುಟ್ಟಿ ತೋರಿಸಿದನು. ಆಗ ಆ ಕೋಟಿನ ಮಡಿಕೆಗಳಿಂದ ಕಾಳುಗಳು ಉದುರಿ ಬಿದ್ದವು. ಅದು ಏನೆಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾ ನಾನು ನನ್ನ ಮೊಣಕೈಯನ್ನು ನೆಟ್ಟಗೆ ಮಾಡಿದೆನು. ಅಲ್ಲಿಂದ ಕಾಳುಗಳು ಕೆಳಗೆ ಪಟಪಟನೆ ಉರುಳಿದವು. ಜನರು ಅವುಗಳನ್ನು ಆಯ್ದುಕೊಳ್ಳಲು ಪ್ರಾರಂಭಿಸಿದರು. ಅವುಗಳನ್ನು ಆಯ್ದುಕೊಳ್ಳುತ್ತಾ ಒಟ್ಟು ಮಾಡಿದರು. ಅವು ಒಂದು 25 ಕಾಳುಗಳಿದ್ದವು. ಅದು ಹಾಸ್ಯಕ್ಕೆ ಕಾರಣವಾಯಿತು. ಅವು ಅಲ್ಲಿಗೆ ಹೇಗೆ ಬಂದವು? ಒಂದಾದ ಮೇಲೊಂದು ತರ್ಕ ಶುರುವಾಯಿತು. ಪ್ರತಿಯೊಬ್ಬರು ಯೋಚನಾ ಮಗ್ನರಾದರು. ಆ ಕಾಳುಗಳು ಕೋಟಿಗೆ ಹೇಗೆ ಅಂಟಿಕೊಂಡವು? ಪ್ರತಿಯೊಬ್ಬರು ಆಶ್ಚರ್ಯಚಕಿತರಾದರು. ಈ ಪ್ರಯತ್ನದಲ್ಲಿ ಕೋಟಿನಲ್ಲಿ ಅದೆಷ್ಟು ಮಡಿಕೆಗಳು ಇದ್ದಾವು? ಕಾಳುಗಳು ಅಲ್ಲಿಗೆ ಅಂಟಿಕೊಳ್ಳಲು ಹೇಗೆ ಸಾಧ್ಯ? ಅವು ಎಲ್ಲಿಂದ ಬಂದವು ಮತ್ತು ಯಾವ ರೀತಿ ಬಂದವು? ಯಾರು ಅರ್ಥ ಮಾಡಿಕೊಳ್ಳಲಾಗದಂತಹ ನಿಶ್ಚಿತವಾದ ಅದ್ಭುತವೇ ಸರಿ. ನಾನು ಸಾಯಿ ಪಾದಗಳನ್ನು ಒತ್ತುತ್ತಾ ದೇವರ ನಾಮವನ್ನು ಏಕಾಗ್ರಚಿತ್ತನಾಗಿ ಸ್ಮರಣೆ ಮಾಡುತ್ತಿದ್ದಾಗ ಮಧ್ಯದಲ್ಲಿ ಈ ಕಾಳಿನ ಕಥೆ ಹೀಗೆ ಹುಟ್ಟಿಕೊಂಡಿತು. ನಾನು ಕೆಲವು ಸಮಯದಿಂದ ಸೇವೆ ಮಾಡುತ್ತಿದ್ದೆನು. ನಿಜವಾಗಿಯೂ ಅವುಗಳು ಮುಂಚೆಯೇ ಏಕೆ ಉದರಲಿಲ್ಲ? ಇಷ್ಟು ಹೊತ್ತು ಅವು ಅಲ್ಲಿ ಹೇಗೆ ಇದ್ದವು ಎಂದು ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಆ ಕಾಳುಗಳು ಅಲ್ಲಿಗೆ ಎಲ್ಲಿಂದ ಬಂದವು? ಮಡಿಕೆಯೊಳಗೆ ಅವು ಅಲ್ಲಿ ಗಟ್ಟಿಯಾಗಿ ಹೇಗೆ ನಿಂತವು? ಪ್ರತಿಯೊಬ್ಬರು ಅಚ್ಚರಿಪಡುತ್ತಿದ್ದರು. ಆಗ ಬಾಬಾರವರು ಏನು ಹೇಳಿದರು ಕೇಳಿ. ವಿವಿಧ ರೀತಿಯ ವಿಲಕ್ಷಣ ಪದ್ಧತಿಯ ಶಿಕ್ಷಣ ಪದ್ಧತಿಗಳಿರುತ್ತವೆ. ಅನೇಕರು ಅನೇಕ ರೀತಿಯಲ್ಲಿ ಕಲಿಸುತ್ತಾರೆ. ಆದರೆ ಬಾಬಾರವರು ಆಯಾ ವ್ಯಕ್ತಿಗೆ ಅರ್ಥವಾಗುವಂತೆ ಬೋಧನೆ ಮಾಡುತ್ತಿದ್ದರು. ಮಹಾರಾಜರ ಪದ್ಧತಿಯು ವಿಚಿತ್ರವಾಗಿತ್ತು. ಅವರು ಅದನ್ನು ಬಹು ಮನರಂಜನೀಯವಾಗಿ ಮಾಡಿ ಅವಿಸ್ಮರಣೀಯವಾಗುವಂತೆ ಮಾಡುತ್ತಿದ್ದರು. ಈ ತರಹದ್ದನ್ನು ಮತ್ತೆಲ್ಲಿಯೂ ಕೇಳಿದ ಅಥವಾ ನೋಡಿದ ಅನುಭವ ನನಗಿಲ್ಲ. ಅವರು ಹೇಳಿದರು, ಅವನಿಗೆ ಒಂದು ಕೆಟ್ಟ ಅಭ್ಯಾಸವಿದೆ. ಅದು ತಾನೊಬ್ಬನೇ ತಿನ್ನಲು ಇಚ್ಛಿಸುತ್ತಾನೆ. ಈ ದಿನ ಸಂತೆಯ ನೆಪವೊಡ್ಡಿ ಅವನು ತನ್ನ ಅಂಗೈಗಳಲ್ಲಿ ಕಾಳುಗಳನ್ನು ಜೋರಾಗಿ ಉಜ್ಜುತ್ತಾ ಅವುಗಳ ಸಿಪ್ಪೆಯನ್ನು ತೆಗೆದಿದ್ದಾನೆ. ಒಬ್ಬರೇ ತಿನ್ನುವುದು ಸರಿಯಲ್ಲ. ಆದರೆ ನನಗೆ ಅವನ ಅಭ್ಯಾಸ ಗೊತ್ತು. ಈ ಕಾಳುಗಳೇ ಅದಕ್ಕೆ ಸಾಕ್ಷಿ. ಅದರಲ್ಲಿ ಅಚ್ಚರಿ ಪಡುವಂತಹದು ಏನಿದೆ? ಅನಂತರ ನಾನು ಹೇಳಿದೆ, ಹಂಚದೆಯೇ ತಿನ್ನುವ ಯೋಚನೆಯು ನನ್ನ ಮನಸ್ಸಿಗೆ ಬರುವುದಿಲ್ಲ. ಹಾಗಿರುವಾಗ ಈ ಕೆಟ್ಟ ಅಭ್ಯಾಸದ ಪ್ರಶ್ನೆಯೇ ಇಲ್ಲ. ಈ ಅಪವಾದವನ್ನು ನನ್ನ ಮೇಲೆ ಹಾಕುವುದು ಸರಿಯಲ್ಲ. ಬಾಬಾ, ಇಲ್ಲಿಯವರೆಗೆ ನಾನು ಶಿರಡಿ ಮಾರುಕಟ್ಟೆಯನ್ನೇ ನೋಡಿಲ್ಲ. ನಾನು ಅಲ್ಲಿಗೆ ಹೋಗಿದ್ದರೆ ಕಾಳುಗಳನ್ನು ಕೊಂಡುಕೊಳ್ಳಬಹುದಿತ್ತು. ಮತ್ತೆ ಅವುಗಳನ್ನು ತಿನ್ನುವ ಪ್ರಶ್ನೆ ಹುಟ್ಟುವುದು ಅನಂತರವೇ. ನಾನು ಎಂದಿಗೂ ಮತ್ತೊಬ್ಬರಲ್ಲಿ ಹಂಚದೆ ಯಾವುದನ್ನು ತಿನ್ನುವುದಿಲ್ಲ. ಬೇರೆ ಯಾರಾದರೂ ಇದರಲ್ಲಿ ಆಸಕ್ತಿ ಇರುವವರು ಈ ರೀತಿ ಮಾಡಬಹುದು. ಆದರೆ ಇದು ನನ್ನ ಅಭ್ಯಾಸವಲ್ಲ. ಈಗ ಬಾಬಾರವರ ಯುಕ್ತಿಯನ್ನು ನೋಡು. ಅವರು ಬಾಬಾರವರ ಯುಕ್ತಿಯನ್ನು ನೋಡು. ಅವರು ಹೇಗೆ ಭಕ್ತಿಯನ್ನು ದೃಢಗೊಳಿಸಿದರು. ನನ್ನ ಸ್ಪಷ್ಟವಾದ ಉಕ್ತಿಯನ್ನು ಕೇಳಿ ಏನು ಹೇಳಿದರು ಎಂಬುದನ್ನು ಲಕ್ಷ್ಯವಿಟ್ಟು ಕೇಳಿರಿ. ನೀನು ತಿನ್ನುವುದನ್ನು ಯಾರು ಹತ್ತಿರವಿರುತ್ತಾರೋ ಅವರ ಜೊತೆ ಹಂಚಿಕೊಂಡು ತಿನ್ನುವೆ. ಆದರೆ ಏಕಾಂಗಿಯಾಗಿದ್ದಾಗ ಏನು ಮಾಡುವೆ? ನಾನಾದರೂ ಏನು ಮಾಡಬಲ್ಲೆನು? ನೀನು ನನ್ನನ್ನು ನೆನಪಿಸಿಕೊಳ್ಳುವೆಯಾ? ನಾನು ನಿನ್ನ ಪಕ್ಕದಲ್ಲಿಯೇ ಇಲ್ಲವೇ? ನನಗೆ ಒಂದು ತುತ್ತನ್ನು ಕೊಡುವೆಯಾ? ಈ ರೀತಿ ಅವರು ಕಾಳುಗಳನ್ನು ಒಂದು ನೆಪ ಮಾಡಿ ತತ್ವವು ನನ್ನ ಮನಸ್ಸಿನಲ್ಲಿ ನಿಶ್ಚಲವಾಗಿ ನೆಲೆಸುವಂತೆ ಮಾಡಿದರು. ಇಂದ್ರಾದಿ ದೇವತೆಗಳಿಗೆ, ಪಂಚ ಪ್ರಾಣಗಳಿಗೆ, ಅಗ್ನಿಗೆ ವಂಚಿತವಾಗಿ ವಿಶ್ವೇಶ್ವರನಿಗೆ ಮತ್ತು ಅತಿಥಿಗಳಿಗೆ ಅರ್ಪಿಸದೇ ಇದ್ದಲ್ಲಿ
ಅದು ಅನ್ನವನ್ನು ಮಹೋದ್ದೇಶ ಪೂರಿತವಾಗಿ ಮಹದ್ದೋಷಪೂರಿತವನ್ನಾಗಿ ಮಾಡುತ್ತದೆ. ತತ್ವತಃ ಇದು ಪ್ರಮುಖವಾಗಿ ಕಾಣುವುದಿಲ್ಲ, ಆದರೆ ಅವರ ನಿತ್ಯ ಜೀವನದಲ್ಲಿ ಅನುಷ್ಠಾನ ಮಾಡುವುದು ಬಹಳ ಮುಖ್ಯವಾದುದು. ಆಹಾರದ ಪರಿಮಳವನ್ನು ಆಘ್ರಾಣಿಸುವುದು ಮಾತ್ರ ಅದರ ಉಪಲಕ್ಷಣವಲ್ಲ. ಎಲ್ಲ ಪಂಚೇಂದ್ರಿಯಗಳು ಮತ್ತು ಅವುಗಳ ಸಂತೃಪ್ತಿಯು ಅದರಲ್ಲಿ ಸೇರಿದೆ. ಯಾರು ತಮ್ಮ ಇಂದ್ರಿಯಗಳನ್ನು ಜಯಿಸದೆ ಹವ್ಯಾಸಗಳಲ್ಲಿ ಮುಳುಗಿರುತ್ತಾರೋ ಅವರು ಪರಮಾರ್ಥವನ್ನು ಸಾಧಿಸಲು ಸಾಧ್ಯವಿಲ್ಲ. ಯಾರು ಇಂದ್ರಿಯಗಳ ಮೇಲೆ ಸಂಪೂರ್ಣ ಹತೋಟಿಯುಳ್ಳವರು ಅವರು ಮಾತ್ರ ಪರಮಾರ್ಥವನ್ನು ಸಾಧಿಸಲು ಸಾಧ್ಯ. ಶ್ರುತಿಗಳು ಹೇಳುತ್ತವೆ, ಯದಾ ಪಂಚವತಿಷ್ಠಂತೆ, ಅಂದರೆ ಪಂಚೇಂದ್ರಿಯಗಳಲ್ಲಿ ಬುದ್ಧಿಶಕ್ತಿಯು ದೃಢವಾಗಿ ನಿಂತಾಗ ಯೋಗದ ಪರಮೋಚ್ಚ ಸ್ಥಿತಿ ಎಂದು ಕರೆಯುತ್ತಾರೆ. ವಿನೋದದ ಮೂಲಕ ಬಾಬಾರವರು ಆ ತತ್ವವನ್ನು ಒತ್ತು ಕೊಟ್ಟು ಹೇಳಿದರು. ಶಬ್ದ, ಸ್ಪರ್ಶ, ರೂಪ, ಗಂಧ ಈ 4 ವಿಷಯಗಳು ಈ ತತ್ವಕ್ಕೆ ಸಂಬಂಧಿಸಿವೆ. ಬಾಬಾರವರ ಬೋಧನೆಯು ಈ ಒಂದು ಪ್ರಸಂಗದಲ್ಲಿ ಅದೆಷ್ಟು ವಿಷಯಗಳನ್ನು ಅಳವಡಿಸಿಕೊಂಡಿದೆ. ಮನಸ್ಸಿಗೆ ಮೊದಲೇ ಬುದ್ಧಿಶಕ್ತಿ ಮತ್ತು ಇಂದ್ರಿಯಗಳು ತಮ್ಮ ವಾಸನೆಗಳನ್ನು ಅನುಭವಿಸುವ ಮೊದಲು ನನ್ನನ್ನು ಮೊದಲು ನೆನೆಸಿಕೋ, ಅನಂತರ ನಿಧಾನವಾಗಿ ಅವುಗಳು ನನಗೆ ಸಮರ್ಪಿತವಾಗುತ್ತವೆ. ಇಂದ್ರಿಯಗಳು ತಮ್ಮ ವಿಷಯಗಳಿಂದ ಹೊರತಾಗಿ ಇರಲಾಗುವುದಿಲ್ಲ. ಆದರೆ ಈ ವಿಷಯ ವಸ್ತುಗಳನ್ನು ಮೊದಲು ಗುರುವಿಗೆ ಸಮರ್ಪಿಸಿದಲ್ಲಿ ಅವುಗಳ ಮೇಲೆ ಆಸಕ್ತಿಯು ಸಹಜವಾಗಿಯೇ ಕಡಿಮೆಯಾಗುತ್ತದೆ. ನೀವು ಏನನ್ನಾದರೂ ಬಯಸಿದಲ್ಲಿ ನನ್ನನ್ನೇ ಬಯಸಿರಿ. ನೀವು ಕೋಪಿಸಿಕೊಂಡಿರುವಾಗ ನಿಮ್ಮ ಕೋಪವನ್ನು ನನ್ನ ಮೇಲೆ ತೋರಿಸಿರಿ. ನಿಮ್ಮ ಅಭಿಮಾನ ದುರಾಗ್ರಹಗಳನ್ನು ನನಗೆ ಸಮರ್ಪಿಸಿರಿ. ನನ್ನ ಚರಣಗಳಲ್ಲಿ ಭಕ್ತಿ ಹರಿಸಿರಿ. ಕಾಮ, ಕ್ರೋಧ, ಅಭಿಮಾನಗಳು ಬಲವಾಗಿ ಹುಟ್ಟಿದಲ್ಲಿ ನನ್ನನ್ನೇ ಲಕ್ಷ್ಯವನ್ನಾಗಿ ಮಾಡಿ ನನ್ನ ಕಡೆ ಅವುಗಳನ್ನು ತಿರುಗಿಸಿರಿ. ಈ ರೀತಿಯಲ್ಲಿ ಒಂದೊಂದಾಗಿ ನಾಶ ಹೊಂದಲು ಭಗವಂತನು ಎಲ್ಲ ವೃತ್ತಿಗಳನ್ನು ನಾಶಗೊಳಿಸಲು ಸಹಾಯ ಮಾಡುತ್ತಾನೆ. ಶ್ರೀ ಗೋವಿಂದನು ನಿಜವಾಗಿಯೂ ಈ 3 ವಿಷಪೂರಿತ ಗುಣಗಳ ಪ್ರಬಲವಾದ ಅಲೆಗಳನ್ನು ಶಾಂತಗೊಳಿಸುತ್ತಾನೆ. ಈ ವಿಕಾರಗೊಂಡ ಮನಸ್ಸಿನ ಸ್ಥಿತಿಯು ನನ್ನಲ್ಲಿ ಲೀನವಾಗುತ್ತದೆ, ಇಲ್ಲವೇ ನನ್ನಲ್ಲಿ ಒಂದಾಗುತ್ತದೆ. ನನ್ನ ಚರಣಗಳಲ್ಲಿ ನಿನ್ನ ಮನಸ್ಥಿತಿಯು ಶಾಂತವಾಗಿರುತ್ತದೆ. ನೀವು ಇದನ್ನು ಅಭ್ಯಾಸ ಮಾಡಿದಲ್ಲಿ ಮನೋವೃತ್ತಿಗಳು ತಮ್ಮಷ್ಟಕ್ಕೆ ತಾವೇ ಕ್ಷೀಣವಾಗುತ್ತವೆ ಮತ್ತು ಕಾಲಾಂತರದಲ್ಲಿ ನಿರ್ಮೂಲವಾಗುತ್ತವೆ. ಮನಸ್ಸು ಅಂತಹ ಎಲ್ಲ ವೃತ್ತಿಗಳಿಂದಲೂ ಬಿಡುಗಡೆ ಹೊಂದುತ್ತದೆ. ಗುರುವಿನ ಸನ್ನಿಧಿಯನ್ನು ನಿರಂತರ ಅನುಭವಿಸುವವನು ದೃಢ ಬುದ್ಧಿಯನ್ನು ಹೊಂದಿ ಇತರೆ ಯಾವುದೇ ವಿಷಯಗಳಿಂದ ಬಾಧಿಸಲ್ಪಡುವುದಿಲ್ಲ. ಒಮ್ಮೆ ಇಂತಹ ಒಳ್ಳೆಯ ಹವ್ಯಾಸ ಬೇರೂರಿದಲ್ಲಿ ಭವಬಂಧನವು ಕಳಚಿ ಹೋಗುತ್ತದೆ. ಗುರುವಿನ ಸ್ವರೂಪವು ಪ್ರತಿಯೊಂದು ವಿಷಯ ವಸ್ತುವಿನಲ್ಲೂ ಪ್ರಕಟಗೊಳ್ಳುತ್ತದೆ. ಈ ರೀತಿ ವಿಷಯ ವಾಸನೆಯು ಗುರುವಿನ ರೂಪವನ್ನೇ ಪಡೆಯುತ್ತದೆ. ವಿಷಯ ಸೇವನೆಯಲ್ಲಿ ಕಿಂಚಿತ್ ಆಶೆಯಿದ್ದರು ಮತ್ತು ಬಾಬಾರವರು ಹತ್ತಿರವೇ ಇದ್ದಾರೆಂದು ಭಾವಿಸಿದಲ್ಲಿ ಆ ವಸ್ತುವು ಸೇವ್ಯವೋ ಅಸೇವ್ಯವೋ ಈ ವಿಚಾರವು ಕೂಡಲೇ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಅಸೇವ್ಯವಾದ ವಿಷಯ ಸೇವನೆ ವಾಸನೆಯು ಸಹಜವಾಗಿಯೇ ನಾಶವಾಗುತ್ತದೆ. ಈ ರೀತಿಯಲ್ಲಿ ಭಕ್ತನಲ್ಲಿರುವ ವಿಷಪೂರಿತ ವ್ಯಸನಗಳು ಮಾಯವಾಗುತ್ತವೆ ಮತ್ತು ಸೇವ್ಯವಾದ ವಸ್ತುಗಳ ಕಡೆಗೆ ತಿರಸ್ಕಾರ ಬೆಳೆಯುತ್ತದೆ. ಅವನು ವೇದಗಳಲ್ಲಿ ತಿಳಿಸಿರುವ ಇಂದ್ರಿಯ ನಿಗ್ರಹದ ನಿಯಮಗಳನ್ನು ಪಾಲಿಸಲು ಸಿದ್ಧನಾಗುತ್ತಾನೆ. ಅನಂತರ ವಿಷಯಗಳನ್ನು ನಿಯಮಾನುಸಾರ ಅನುಭವಿಸುತ್ತಾನೆ. ಅಲ್ಲಿ ಎಂದಿಗೂ ಸ್ವೇಚ್ಛಾಚಾರದ ವರ್ತನೆ ಇರುವುದಿಲ್ಲ. ಅಂತಹ ಹವ್ಯಾಸ ಮನಸ್ಸಿನಲ್ಲಿ ಬೆಳೆದಾಗ ವಿಷಯ ವಾಸನೆಯ ಕಲ್ಪನೆಗಳು ಕ್ಷೀಣವಾಗುತ್ತವೆ. ಗುರು ಭಜನೆಯ ಆಶೆಯು ಹುಟ್ಟುತ್ತದೆ ಮತ್ತು ಶುದ್ಧ ಜ್ಞಾನವು ಅಂಕುರಿಸುತ್ತದೆ. ಯಾವಾಗ ಶುದ್ಧ ಜ್ಞಾನವು ಬೆಳೆಯುತ್ತದೆಯೋ ಆಗ ದೇಹ ಬುದ್ಧಿಗಳ ಬಂಧನವು ಕಳಚುತ್ತದೆ ಮತ್ತು ನಿನ್ನ ಬುದ್ಧಿಯು ಅಹಂ ಬ್ರಹ್ಮ, ತಾನೇ ಬ್ರಹ್ಮ ಎಂಬ ತತ್ವದಲ್ಲಿ ಲೀನವಾಗಿ ಅನಂತ ಪರಬ್ರಹ್ಮನಲ್ಲಿ ಸೇರುತ್ತದೆ. ದೇಹವು ಕ್ಷಣಭಂಗುರವೆಂದು ನೋಡಿದವರ ಪರಮ ಪುರುಷಾರ್ಥ ಸಾಧಕವಾಗುತ್ತದೆ. ಅದು ಪ್ರತ್ಯಕ್ಷ ಮೋಕ್ಷಕ್ಕಿಂತಲೂ ಅಧಿಕವಾದುದು, ಏಕೆಂದರೆ ಅದು ಭಕ್ತಿ ಯೋಗ ಪ್ರದಾಯಕವಾಗಿರುತ್ತದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷವೆಂಬ 4 ಪುರುಷಾರ್ಥಗಳಿಗಿಂತಲೂ ಜ್ಞಾನೋದಯವು 5ನೆಯ ಪುರುಷಾರ್ಥ. ಅವುಗಳನ್ನು ಭಕ್ತಿಗೆ ಹೋಲಿಸಲು ಸಾಧ್ಯವಿಲ್ಲ. ಭಕ್ತಿಯ ಲಾಭಗಳು ಅಲೌಕಿಕವಾದವುಗಳು. ಗುರು ಸೇವೆಯಿಂದ ಕೃತಾರ್ಥನಾದವನು ಮಾತ್ರ ಈ ವಾಕ್ಯದ ಯಥಾರ್ಥವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲನು.
ಕೇವಲ ಅವನು ಮಾತ್ರವೇ ಭಕ್ತಿ, ಜ್ಞಾನ ಮತ್ತು ವೈರಾಗ್ಯಗಳ ನಿಜವಾದ ಅರ್ಥವನ್ನು ಅರಿತು ಪರಮಾರ್ಥವನ್ನು ಸಾಧಿಸಬಲ್ಲನು. ಗುರುವನ್ನು ದೇವರಿಗಿಂತ ಭಿನ್ನವೆಂದು ತಿಳಿಯುವವನು ಭಗವಂತನು ಯಾರೆಂಬುದನ್ನು ನೋಡದೆಯೇ ಸಂಪೂರ್ಣ ಭಾಗವತವನ್ನು ಓದುತ್ತಿರುವವನ ರೀತಿ ಇದ್ದಂತೆ. ಒಬ್ಬನು ರಾಮಾಯಣವನ್ನು ಪೂರ್ಣವಾಗಿ ಓದಿದ್ದರೂ ಸಹ ರಾಮನಿಗೆ ಸೀತೆ ಏನಾಗಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಇರುವವನಂತೆ ದ್ವೈತ ಭಾವವನ್ನು ದೂರ ಮಾಡಿ ಗುರು ಮತ್ತು ಭಗವಂತ ಇಬ್ಬರು ಒಂದೇ ಎಂಬುದನ್ನು ದೃಢವಾಗಿ ಅರಿಯಿರಿ. ನಿರ್ಮಲ ಮನಸ್ಸಿನಿಂದ ಗುರು ಸೇವೆ ಮಾಡಿದಲ್ಲಿ ವಿಷಯ ವಾಸನೆಗಳು ನಿರ್ಮೂಲವಾಗುತ್ತವೆ. ಮನಸ್ಸು ಪರಿಶುದ್ಧವಾಗಿ ಉಜ್ವಲವಾಗಿ ನಿಜವಾದ ಸ್ವರೂಪ ಪ್ರಜ್ವಲಿಸುತ್ತಾ ಪ್ರಕಟವಾಗುತ್ತದೆ. ಪ್ರಬಲವಾದ ಇಚ್ಛಾಶಕ್ತಿ ಉಂಟಾಗುತ್ತದೆ. ಹುರಿಗಡಲೆಯನ್ನು ತೋರಿಸುವುದು ಬಾಬಾರವರಿಗೆ ಅತಿ ಸುಲಭವಾದ ಕೆಲಸ. ಅತ್ಯಂತ ವಿಲಕ್ಷಣ ಪವಾಡಗಳನ್ನು ಮಾಡಲು ಅವರಿಗೆ ಕಾಲದ ಮಿತಿಯೇ ಇರಲಿಲ್ಲ. ಕೇವಲ ಹೊಟ್ಟೆಪಾಡಿಗಾಗಿ ಒಬ್ಬ ಐಂದ್ರಜಾಲಿಕನು ಲೌಕಿಕವಾದ ಗಾರುಡಿಯನ್ನು ತೋರಿಸುತ್ತಾನೆ. ಅವನು ನೀನು ಕೇಳಿದ್ದೆಲ್ಲವನ್ನು ತನ್ನ ಮಂತ್ರದಂಡವನ್ನು ಅಲ್ಲಾಡಿಸುತ್ತಾ ತರಿಸಬಲ್ಲನು. ಆದರೆ ಸಾಯಿನಾಥರು ಅಲೌಕಿಕ ಗಾರುಡಿಗರು. ಅವರ ಆಟದ ಪ್ರೌಢಿಮೆಯ ಬಗ್ಗೆ ಏನು ತಾನೇ ಹೇಳಲು ಸಾಧ್ಯ? ಅವರು ಇಚ್ಛಾ ಮಾತ್ರದಿಂದ ಎಷ್ಟು ಕಾಳುಗಳನ್ನು ಆ ಕ್ಷಣದಲ್ಲಿಯೇ ಉಂಟು ಮಾಡಿದರು. ಆದರೆ ಈ ಕಥೆಯ ನೀತಿ ಏನು? ಅದರ ಬಗ್ಗೆ ಗಮನ ಕೊಡೋಣ. ನಾವು ಎಂದಿಗೂ 5 ಇಂದ್ರಿಯಗಳ ಸುಖಗಳನ್ನು ಬಾಬಾರವರ ಸ್ಮರಣೆಯಿಲ್ಲದೆ ಅನುಭವಿಸಬೇಡಿ. ನೀವು ಎಂದಿಗೂ 5 ಇಂದ್ರಿಯಗಳ ಸುಖಗಳನ್ನು ಬಾಬಾರವರ ಸ್ಮರಣೆಯಿಲ್ಲದೆ ಅನುಭವಿಸಬೇಡಿ. ಮನಸ್ಸನ್ನು ಈ ರೀತಿ ತರಬೇತಿ ನೀಡಿದ ಮೇಲೆ ನಮಗೆ ಸದಾ ಅವನ ನೆನಪು ಬರುತ್ತಿರುತ್ತದೆ. ನಮ್ಮ ಗಮನವು ಎಲ್ಲ ಅನುಸಂಧಾನಗಳಲ್ಲೂ ಸಾಯಿ ಚರಣಗಳಲ್ಲಿಯೇ ಇರುತ್ತದೆ. ಹೇ ಪರಿಶುದ್ಧ ಬ್ರಹ್ಮನ ಸಗುಣ ಮೂರ್ತಿಯೇ, ನೀವು ಸದಾ ನಮ್ಮ ಕಣ್ಣ ಮುಂದೆಯೇ ಇದ್ದಲ್ಲಿ ಭಕ್ತಿ, ಮುಕ್ತಿ, ವಿರಕ್ತಿಗಳು ಹುಟ್ಟಿ ನಮಗೆ ಪರಮ ಪದ ಪ್ರಾಪ್ತಿಯಾಗುತ್ತದೆ. ಯಾವಾಗ ಈ ನಯನ ಮನೋಹರ ಸ್ವರೂಪವು ಮನೋದೃಷ್ಟಿಯಲ್ಲಿ ನೆಲೆಸುತ್ತದೆಯೋ ಆಗ ಹಸಿವು, ಬಾಯಾರಿಕೆ ಮತ್ತು ಸಂಸಾರದ ಅಸ್ತಿತ್ವವನ್ನು ಮರೆಯುತ್ತೇವೆ. ಐಹಿಕ ಸುಖಗಳ ಪ್ರಜ್ಞೆಯು ಮರೆಯಾಗಿ ಮನಸ್ಸು ಶಾಂತಗೊಳ್ಳುತ್ತದೆ. ಯಾವುದಾದರೂ ಹಾಡನ್ನು ಜ್ಞಾಪಿಸಿಕೊಳ್ಳಲು ಪ್ರಯತ್ನಿಸಿದರೆ ಅದು ಕೂಡಲೇ ನೆನಪಿಗೆ ಬರುವುದಿಲ್ಲ. ಆದರೆ ಬೀಸಲು ಕುಳಿತುಕೊಳ್ಳುತ್ತಲೇ ಹಾಡು ಮನಸ್ಸಿನಲ್ಲಿ ಉಕ್ಕಿ ಬರುತ್ತದೆ. ಅದೇ ರೀತಿ ಕಾಳುಗಳ ಲೀಲೆಯನ್ನು ನಿರೂಪಿಸುತ್ತಿರುವಾಗಲೇ ನನಗೆ ಸುಧಾಮನ ಕಥೆಯು ನೆನಪಾಯಿತು. ಒಮ್ಮೆ ಬಲರಾಮ, ಕೃಷ್ಣ ಮತ್ತು ಸುಧಾಮರು ಗುರುವಿನ ಆಶ್ರಮದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರನ್ನು ಕಟ್ಟಿಗೆ ತರಲು ಕಳಿಸಲಾಗಿತ್ತು. ಕೃಷ್ಣ ಮತ್ತು ಬಲರಾಮರು ಕಾಡಿಗೆ ಹೊರಟ ಕೂಡಲೇ ಗುರುಪತ್ನಿಯ ಆಜ್ಞಾಪನೆಯಂತೆ ಸುಧಾಮನನ್ನು ಅವರನ್ನು ಹಿಂಬಾಲಿಸಲು ಕಳುಹಿಸಲಾಗಿತ್ತು. ಅವನಿಗೆ ಸ್ವಲ್ಪ ಕಾಳುಗಳನ್ನು ಕೊಟ್ಟಿದ್ದರು. ಗುರುಪತ್ನಿಯು ಅವನಿಗೆ ಆಜ್ಞಾಪಿಸಿದ್ದರು. ಕಾಡಿನಲ್ಲಿ ತಿರುಗಾಡುತ್ತಿರುವಾಗ ಹಸಿವೆ ಏನಾದರೂ ಆದಲ್ಲಿ 3 ಒಟ್ಟಿಗೆ ತಿನ್ನಬೇಕೆಂದು. ಅನಂತರ ಅವನು ಅರಣ್ಯದಲ್ಲಿ ಕೃಷ್ಣನನ್ನು ಭೇಟಿಯಾಗಿದ್ದನು. ಕೃಷ್ಣ ಹೇಳಿದನು, ದಾದಾ, ನನಗೆ ಬಾಯಾರಿಕೆಯಾಗಿದೆ. ಆಗ ಕಾಳುಗಳ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ಅವನು ಏನು ಉತ್ತರಿಸಿದ ಎಂಬುದನ್ನು ಕೇಳಿರಿ. ಸುಧಾಮನು ಹೇಳುತ್ತಾನೆ, ಬರೀ ಹೊಟ್ಟೆಯಲ್ಲಿ ನೀರು ಕುಡಿಯಬೇಡ, ಸ್ವಲ್ಪ ಹೊತ್ತು ವಿಶ್ರಮಿಸಿಕೊ. ಆದರೆ ಅವನು ಕಾಳುಗಳನ್ನು ತಿನ್ನಬಹುದೆಂದು ಹೇಳಲಿಲ್ಲ. ಕೃಷ್ಣನು ಸುಧಾಮನ ತೊಡೆಯ ಮೇಲೆ ತಲೆಯಿಟ್ಟು ಮಲಗುತ್ತಾನೆ. ಕೃಷ್ಣನು ನಿದ್ದೆ ಮಾಡಿದ್ದನ್ನು ನೋಡಿದ ಸುಧಾಮನು ಕಾಳುಗಳನ್ನು ತಿನ್ನತೊಡಗಿದನು. ದಾದಾ, ಏನು ತಿನ್ನುತ್ತಿರುವೆ? ಈ ಶಬ್ದ ಏನು ಎಂದು ಎಚ್ಚೆತ್ತ ಕೃಷ್ಣನು ಕೇಳಿದ. ಅಯ್ಯೋ, ಇಲ್ಲಿ ತಿನ್ನಲು ಏನಿದೆ? ಚಳಿಯಿಂದಾಗಿ ನನ್ನ ಹಲ್ಲುಗಳು ಕಟಕಟಗೊಳ್ಳುತ್ತಿವೆ. ಅದರಿಂದಾಗಿ ವಿಷ್ಣು ಸಹಸ್ರನಾಮವನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಆಗುತ್ತಿಲ್ಲ. ಸುಧಾಮನ ಈ ಉತ್ತರವನ್ನು ಕೇಳಿ ಸರ್ವಸಾಕ್ಷಿಯಾದ ಪರಾತ್ಪರ ಕೃಷ್ಣನು ಹೇಳಿದನು, ನಾನು ಸಹ ಇದೇ ರೀತಿಯ ಒಂದು ಕನಸನ್ನು ಕಂಡೆನು. ಯಾರೋ ಒಬ್ಬರು ಮತ್ತೊಬ್ಬ ವ್ಯಕ್ತಿಯ ಪಾಲಿನ ಆಹಾರವನ್ನು ತಿನ್ನುತ್ತಿದ್ದರು. ಅವನನ್ನು ಏನು ತಿನ್ನುತ್ತಿರುವೆ ಎಂದು ಪ್ರಶ್ನೆ ಮಾಡಿದಾಗ ಅವನು ಹೇಳುತ್ತಾನೆ, ನಾನು ಏನು ತಾನೇ ತಿನ್ನಲಿ, ಮಣ್ಣು. ಆಗ ತಥಾಸ್ತು ಎಂದು ಕೇಳಿಬಂತು. ಓಹ್ ದಾದಾ, ಇದೊಂದು ಕೇವಲ ಕನಸಷ್ಟೇ. ನೀನು ಎಂದಾದರೂ ನನ್ನೊಂದಿಗೆ ಹಂಚಿಕೊಳ್ಳದೆ ತಿಂದಿರುವೆಯಾ? ನಾನು ಈ ಪ್ರಶ್ನೆಯನ್ನು ನೀನು ಏನು ತಿನ್ನುತ್ತಿರುವೆ ಎಂದು ಏಕೆ ಕೇಳಿದೆನೆಂದರೆ ನಾನು ಇನ್ನೂ ಕನಸಿನಿಂದ ಪೂರ್ಣವಾಗಿ ಎಚ್ಚರವಾಗಿರಲಿಲ್ಲ. ಒಂದು ವೇಳೆ ಸುಧಾಮನು ಕೃಷ್ಣನ ಪೂರ್ವಾಶ್ರಮದ ಲೀಲೆಗಳನ್ನೇನಾದರೂ ಅರಿತಿದ್ದಲ್ಲಿ ಈ ರೀತಿಯ ತಪ್ಪನ್ನು ಮಾಡುತ್ತಿರಲಿಲ್ಲ.
ಮತ್ತು ಅದರ ಪರಿಣಾಮವನ್ನು ಅನುಭವಿಸುತ್ತಿರಲಿಲ್ಲ. ಅದಲ್ಲದೆ ಅದೇನು ಸಾಧಾರಣವಾದ ಅನುಭವವಾಗಿರಲಿಲ್ಲ, ಏಕೆಂದರೆ ಅವನು ವಿಶ್ವದಲ್ಲೇ ದಟ್ಟ ದಾರಿದ್ರ್ಯವನ್ನು ಅನುಭವಿಸಬೇಕಾಯಿತು. ಆದುದರಿಂದ ಯಾರು ತಾವೊಬ್ಬರೇ ತಿನ್ನುತ್ತಾರೋ ಅವರು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಸುಧಾಮನಂತಹ ಭಕ್ತನು ಕೃಷ್ಣ ಪರಮಾತ್ಮನ ಮಿತ್ರನಾಗಿಯೂ ಸಹ ಸತ್ಕರ್ಮಗಳ ಫಲ ನಿಯಮಾನುಸಾರ ವರ್ತಿಸದೇ ಇದ್ದಾಗ ಅದರ ಪರಿಣಾಮವನ್ನು ಅನುಭವಿಸಲೇಬೇಕಾಯಿತು. ಅನಂತರ ಅವನು ತನ್ನ ಪತ್ನಿಯು ಕಷ್ಟದಿಂದ ಸಂಪಾದಿಸಿದ ಒಂದು ಮುಷ್ಟಿ ಅವಲಕ್ಕಿಯನ್ನು ಪ್ರೇಮದಿಂದ ಅರ್ಪಿಸಿದಾಗ ಕೃಷ್ಣನು ಪ್ರಸನ್ನ ಚಿತ್ತನಾಗಿ ಸಕಲ ಐಶ್ವರ್ಯಗಳನ್ನು ದಯಪಾಲಿಸಿದನು. ಅದು ಹಾಗಿರಲಿ, ಈಗ ಮತ್ತೊಂದು ಬೋಧಪ್ರದವಾದ ಕಥೆಯನ್ನು ತಿಳಿಸುವೆನು. ಮೊದಲು ಆನಂದದಾಯಕವಾಗಿ ವಿನೋದ ಸುಖವನ್ನಿತ್ತರು, ಕೊನೆಯಲ್ಲಿ ಪ್ರಮುಖವಾದ ಬೋಧನೆಯಿಂದ ತುಂಬಿದೆ. ಕೆಲವರು ಪರಮಾರ್ಥ ಬೋಧನೆಯನ್ನು ಆನಂದದಿಂದ ಅನುಭವಿಸುತ್ತಾರೆ, ಕೆಲವರು ತರ್ಕಯುಕ್ತವಾದ ವಾದವನ್ನು ಅಭಿನಂದಿಸುತ್ತಾರೆ, ಮತ್ತೆ ಕೆಲವರು ಅಲ್ಲಿಯ ವಿನೋದ ಮತ್ತು ಚತುರತೆಯನ್ನು ಮೆಚ್ಚುತ್ತಾರೆ. ಹಾಗೆ ಎಲ್ಲರೂ ಆನಂದಿತರಾಗುತ್ತಾರೆ. ಇದರಲ್ಲಿಯೂ ಒಂದು ಹಾಸ್ಯವಿದೆ. ಒಬ್ಬ ಮಹಾಶಯನು ಮತ್ತು ಒಬ್ಬ ಮಹಿಳೆಯು ಭಾವೋದ್ರೇಕದಿಂದ ಸಾಯಿಯ ದರ್ಬಾರಿನಲ್ಲಿ ಜಗಳವಾಡಲು ಪ್ರಾರಂಭಿಸಿದರು. ಅದನ್ನು ಯಾರಿಗೂ ಅವಮಾನವಾಗದ ರೀತಿಯಲ್ಲಿ ಪರಿಹರಿಸಲಾಯಿತು. ಇದು ಒಂದು ಪರಮ ರಸಭರಿತ ಕಥೆಯೇ. ಶ್ರೋತೃಗಳು ಅತ್ಯಂತ ಆನಂದ ಅನುಭವಿಸುತ್ತಾರೆ. ಯಾವಾಗ ಭಕ್ತರು ತಮ್ಮಲ್ಲೇ ಜಗಳವಾಡುತ್ತಾರೋ ಆಗ ನಗೆ ಉಕ್ಕುತ್ತದೆ. ದಾಮೋದರ ಘನಶ್ಯಾಮ ಎಂಬ ಭಕ್ತನೊಬ್ಬನು ಬಾಬರೆ ಎಂಬ ಉಪನಾಮವುಳ್ಳವನು. ಅಣ್ಣ ಚಿಂಚಿಣೀಕರ ಎಂಬ ಅಡ್ಡ ಹೆಸರಿನವನು ಬಾಬಾರವರಲ್ಲಿ ನಿಸ್ಸೀಮ ಪ್ರೇಮವುಳ್ಳವನಾಗಿದ್ದನು. ಸ್ವಭಾವದಲ್ಲಿ ಅವನು ಬಿಚ್ಚು ಮನಸ್ಸಿನವನು. ಎಂದಿಗೂ ಯಾರಿಗೂ ಲಕ್ಷ್ಯ ಕೊಡುತ್ತಿರಲಿಲ್ಲ. ಸರಿಯೇ ಆಗಲಿ ತಪ್ಪೇ ಆಗಲಿ ಖಂಡಿತವಾಗಿ ನೇರವಾಗಿ ಮಾತನಾಡುತ್ತಿದ್ದನು. ಅದರ ಪರಿಣಾಮಗಳ ಬಗ್ಗೆ ಎಂದಿಗೂ ಚಿಂತಿಸುತ್ತಿರಲಿಲ್ಲ. ಅವನು ಅದೆಷ್ಟು ಸಾತ್ವಿಕನಾಗಿಯೂ ದೈವ ಭೀತಿ ಉಳ್ಳವನು ಆಗಿದ್ದನೋ ಅಷ್ಟೇ ಕಠಿಣವಾಗಿಯೂ ಕೆಡಸು ಪ್ರವೃತ್ತಿಯವನು ಆಗಿದ್ದನು. ಅವನ ತಲೆಯು ಬಂದೂಕಿನ ಮದ್ದಿನ ಪುಡಿಯಂತಿದ್ದು ಒಂದು ಸಣ್ಣದಾದ ಬೆಂಕಿಯ ಕಿಡಿ ಅದನ್ನು ಸುಡಬಹುದಿತ್ತು. ಅವನ ಕಾರ್ಯಗಳು ಎಲ್ಲವೂ ಚುರುಕಾಗಿಯೂ ನಿರ್ಭೀತಿಯಿಂದ ಕೂಡಿಯೂ ಇರುತ್ತಿದ್ದವು. ಅವನ ವ್ಯವಹಾರಗಳೆಲ್ಲವೂ ಗಟ್ಟಿ ನಗದಾಗಿರುತ್ತಿದ್ದವು. ಅವನು ಯಾವುದನ್ನು ಮುಂದೂಡುತ್ತಿರಲಿಲ್ಲ. ಅವನ ವ್ಯವಹಾರಗಳೆಲ್ಲವೂ ಮುಚ್ಚುಮರೆ ಇಲ್ಲದ್ದಾಗಿದ್ದವು. ಉರಿಯುತ್ತಿರುವ ಕೆಂಡವನ್ನು ಅಂಗೈಯಲ್ಲಿ ಹಿಡಿದುಕೊಳ್ಳಬಹುದು, ಆದರೆ ಅಣ್ಣನ ಕ್ರೋಧವು ಅದಕ್ಕಿಂತ ವಿಪರೀತವಾಗಿತ್ತು. ಆದರೆ ಅವನು ಯಾವುದೇ ಕಪಟವಿಲ್ಲದೆ ಇದ್ದುದರಿಂದ ಬಾಬಾರವರು ಅವನನ್ನು ಪ್ರೀತಿಸುತ್ತಿದ್ದರು. ಈ ರೀತಿ ಒಂದು ಅಪರಾಹ್ನ ಮಸೀದಿಯಲ್ಲಿ ದರ್ಬಾರವು ಜನರಿಂದ ತುಂಬಿತ್ತು. ಬಾಬಾರವರು ತಮ್ಮ ಎಡಗೈಯನ್ನು ಕಟಕಟೆಯ ಮೇಲಿಟ್ಟು ಕುಳಿತಿದ್ದರು. ಬಾಬಾರವರು ಯಾವುದರಲ್ಲೂ ಭಾಗಿಯಾಗದೆ ತಟಸ್ಥರಾಗಿದ್ದರು. ಆದರೆ ತಮ್ಮ ಅರಿವಿಗೆ ಬರದಂತೆಯೇ ಅವರು ಭಕ್ತರಲ್ಲಿ ಜಗಳ ಉಂಟು ಮಾಡುತ್ತಿದ್ದರು ಮತ್ತು ಅವರು ಕೋಪಗೊಂಡಾಗ ಅಥವಾ ಮನ ನೋಯಿಸಿಕೊಂಡಾಗ ಕೊನೆಯಲ್ಲಿ ಇಬ್ಬರನ್ನು ಸಮಾಧಾನಪಡಿಸುತ್ತಿದ್ದರು. ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಅವರ ಸೇವೆ ಮಾಡುತ್ತಿದ್ದರು. ಕೆಲವರು ಅವರ ಸೊಂಟವನ್ನು ಒತ್ತುತ್ತಿದ್ದರು, ಕೆಲವರು ಪಾದಗಳನ್ನು ಒತ್ತುತ್ತಿದ್ದರು, ಕೆಲವರು ಅವರ ಬೆನ್ನು ಮತ್ತು ಹೊಟ್ಟೆಯನ್ನು ಒತ್ತುತ್ತಿದ್ದರು. ಬಾಬಾರವರು ಬಾಲ ಬ್ರಹ್ಮಚಾರಿಯಾಗಿದ್ದರು. ಅವರು ಪರಿಶುದ್ಧವಾದ ಮನಸ್ಸುಳ್ಳ ಹಾಗೂ ವರ್ತನೆಯುಳ್ಳವರು ಆಗಿದ್ದರು. ಹಾಗಾಗಿ ನರ ನಾರಿ ಸಮಸ್ತರಿಗೂ ಅವರು ಸೇವೆ ಮಾಡಲು ಅವಕಾಶ ನೀಡಿದ್ದರು. ಅಣ್ಣಾನು ಕಟಕಟೆಯ ಹೊರಗಡೆ ನಿಂತಿದ್ದನು ಮತ್ತು ಬಾಬಾರವರ ಎಡಗೈಯನ್ನು ಮೃದುವಾಗಿ ಒತ್ತುತ್ತಿದ್ದನು. ಸ್ವಲ್ಪ ಮುಂದಕ್ಕೆ ಬಾಗಿದ್ದನು. ಈಗ ಕೇಳಿರಿ, ಬಾಬಾರವರ ಬಲಭಾಗದಲ್ಲಿ ಏನು ನಡೆಯುತ್ತಿತ್ತು ಎಂಬುದನ್ನು ಸ್ವಸ್ಥ ಮನಸ್ಸಿನಿಂದ ಕೇಳಿರಿ. ಅಲ್ಲಿ ಒಬ್ಬ ಮಹಿಳೆಯಿದ್ದಳು. ಆಕೆಯು ಬಾಬಾರವರ ಅನನ್ಯ ಭಕ್ತಳಾಗಿದ್ದಳು. ಬಾಬಾರವರು ಆಕೆಯನ್ನು ಆಯಿ ಅಂದರೆ ಅಮ್ಮ ಎಂದು, ಇತರ ಜನರು ಆಕೆಯನ್ನು ಮೌಶಿ ಅಂದರೆ ಚಿಕ್ಕಮ್ಮ ಎಂದು ಕರೆಯುತ್ತಿದ್ದರು. ಎಲ್ಲರೂ ಆಕೆಯನ್ನು ಮಾವಶಿ ಬಾಯಿ ಎಂದು ಕರೆಯುತ್ತಿದ್ದರು. ಆಕೆಯ ನಿಜವಾದ ಹೆಸರು ವೇಣುಬಾಯಿ ಮತ್ತು ಆಕೆಯ ಅಡ್ಡ ಹೆಸರು ಕೌಜಲಗಿ ಎಂದಿತ್ತು. ಸಾಯಿ ಚರಣಗಳಲ್ಲಿ ಅವಳ ಭಕ್ತಿ ಭಾವ ಅನುಪಮವಾಗಿತ್ತು. ಅಣ್ಣಾರವರು 50 ದಾಟಿದ್ದರು. ಅವರಿಗೆ ಹಲ್ಲುಗಳು ಪೂರ್ಣವಾಗಿರಲಿಲ್ಲ. ಈ ಮಾವಶಿ ಬಾಯಿಯು ಪ್ರೌಢಳು ವಯಸ್ಕಳು ಆಗಿದ್ದಳು. ಆಗ ಅವರಿಬ್ಬರ ಮಧ್ಯೆ ಜಗಳ ಶುರುವಾಯಿತು. ಅಣ್ಣ ಮತ್ತು ಅವನ ಪತ್ನಿ ಇಬ್ಬರು ಬಾಬಾರವರ ಸೇವೆ ಮಾಡುತ್ತಿದ್ದರು.
ಆಯೆಯು ವಿಧವೆಯಾಗಿದ್ದಳು. ಬಾಬಾರವರ ಹೊಟ್ಟೆ ಮತ್ತು ಪಕ್ಕೆಗಳನ್ನು ಒತ್ತುತ್ತಿರುವಾಗ ಆಕೆ ಉಸಿರಾಡಲು ಕಷ್ಟಪಡುತ್ತಿದ್ದಳು. ಮಾವಶಿ ಬಾಯಿಯು ನಿರ್ಮಲ ಮನಸ್ಸಿನವಳಾಗಿ ಶ್ರೀ ಸಾಯಿಯ ಸೇವೆಯನ್ನು ಬಲ ಹಾಕಿ ಮಾಡುತ್ತಿದ್ದಳು. ಅವಳು ತನ್ನ ಎರಡು ಕೈಗಳನ್ನು ಕೊಕ್ಕೆ ಹಾಕಿಟ್ಟುಕೊಂಡು ಬಾಬಾರವರ ಹೊಟ್ಟೆಯನ್ನು ಒತ್ತುತ್ತಿದ್ದಳು. ಬಾಬಾರವರನ್ನು ತನ್ನ ಎರಡು ಕೈಗಳಲ್ಲಿ ಹಿಡಿದುಕೊಂಡು ಬೆನ್ನಿನಿಂದ ಹೊಟ್ಟೆಯ ಮುಂಭಾಗದವರೆಗೆ ಧೋತಿ ಕಟ್ಟುವ ಜಾಗದವರೆಗೆ ಒತ್ತಿ ಮತ್ತು ಹಿಂದಕ್ಕೆಳೆದು ಮುಂದಕ್ಕೆ ತಳ್ಳುತ್ತಿದ್ದಳು. ಅದು ಅವಳು ಮಜ್ಜಿಗೆಯನ್ನು ಕಡೆಯುತ್ತಿರುವಂತೆ ಇತ್ತು. ಸಾಯಿಯ ನಾಮಸ್ಮರಣೆ ಮಾಡುತ್ತಾ ಮಾವಶಿ ಬಾಯಿಯು ನಿರ್ಭಯಳಾಗಿ ಬಾಬಾರವರಿಗೆ ಮಸಾಜ್ ಮಾಡುತ್ತಿದ್ದಳು. ಬಾಬಾರವರು ಒಂದು ಮಾತನ್ನು ಆಡುತ್ತಿರಲಿಲ್ಲ ಮತ್ತು ಅವರು ಶಾಂತವಾಗಿ ಮೈ ಸಡಿಲಗೊಳಿಸಿ ಆರಾಮದಿಂದ ಇದ್ದರು. ಅವಳು ತಿಕ್ಕುವ ರೀತಿ ವಿಲಕ್ಷಣವಾಗಿತ್ತು. ಅವಳು ಹೊಟ್ಟೆಯನ್ನು ಪಟಪಟನೆ ಒತ್ತಿ ಬೆನ್ನನ್ನು ಮುಟ್ಟುವಂತೆ ಮಾಡುತ್ತಿದ್ದಳು. ಆದರೆ ಅವಳ ಪ್ರೀತಿಯು ಬಾಬಾರವರಲ್ಲಿ ಕರುಣೆಯನ್ನು ಹುಟ್ಟಿಸುತ್ತಿತ್ತು. ಸಾಯಿಯಲ್ಲಿ ಇಟ್ಟಿದ್ದ ಅವಳ ನಿಷ್ಕಪಟ ಪ್ರೀತಿಯು ಪರಸ್ಪರ ಉತ್ತಮ ಸೇವೆಯಲ್ಲಿ ಪರಿಣಮಿಸಿತು. ಏಕೆಂದರೆ ಬಾಬಾರವರು ಅವಿರತ ಸ್ಮರಣೆ ಮಾಡುತ್ತಿರುವಂತಹ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು. ಸಂತರ ಸಂಘ ಲಭಿಸುವುದು ನಾವು ಮಾಡಿರುವ ಅದೆಷ್ಟು ತಪಶ್ಚರ್ಯೆ ಫಲವೋ ಏನೋ. ಆದರೆ ಸಾಯಿಯು ನಿಶ್ಚಿತವಾಗಿಯೂ ದೀನವತ್ಸಲರಾಗಿದ್ದರು. ಅವರು ತಮ್ಮ ಭಕ್ತರನ್ನು ಎಂದಿಗೂ ಉಪೇಕ್ಷಿಸುತ್ತಿರಲಿಲ್ಲ. ಈ ಹಸ್ತ ತಾಡನದಲ್ಲಿ ಅದೆಂತಹ ಕುಶಲ ಕಲೆ! ಅದಕ್ಕೆ ತಕ್ಕಂತೆ ಬಾಬಾರವರ ಹೊಟ್ಟೆ ಬೆನ್ನು ಮೇಲಕ್ಕೆ ಕೆಳಕ್ಕೆ ಚಲಿಸುತ್ತಿರುವಂತೆ ಇದ್ದವು. ಆಕೆಯು ಅದೇ ರೀತಿ ನೀವುತ್ತಿದ್ದಳು. ಅದೊಂದು ವಿಶಿಷ್ಟ ಸೇವೆಯಾಗಿತ್ತು. ಅಣ್ಣಾರವರು ಸ್ವಲ್ಪ ಮುಂದೆ ಬಾಗಿದ್ದರೂ ಸ್ಥಿರವಾಗಿದ್ದರು. ಆ ಮಹಿಳೆಯು ತನ್ನ ಸೇವೆಯಲ್ಲಿ ಮಗ್ನಳಾಗಿದ್ದಳೆಂದರೆ ಅವಳ ಮುಖವು ಮೇಲೆ ಕೆಳಗೆ ಅವಳ ತಿಕ್ಕುವಿಕೆಯ ಜೊತೆಗೆ ಚಲಿಸುತ್ತಿತ್ತು. ಆಗ ಏನಾಯಿತೆಂದು ನೋಡಿರಿ. ಸಾಯಿಯ ಸೇವೆಯ ಸುಖದಲ್ಲಿ ಅವಳು ಹೊಟ್ಟೆಯನ್ನು ತಿಕ್ಕುತ್ತಾ ತಲೆಯನ್ನು ತೂಗುತ್ತಿರುವಾಗ ಅವಳ ಮುಖ ಅಣ್ಣನ ಮುಖದ ಹತ್ತಿರ ಬಂದಿತ್ತು. ಈ ರೀತಿಯ ಅವಕಾಶವನ್ನು ನೋಡಿ ಮಾವಶಿ ಬಾಯಿಯು ಒಬ್ಬ ರಸಿಕ ಪ್ರವೃತ್ತಿಯವಳಾಗಿದ್ದವಳು ಹಾಸ್ಯ ಮಾಡಿದಳು. ಏನು ಅಣ್ಣ, ನೀನು ಅಯೋಗ್ಯ, ನೀನು ನನ್ನಿಂದ ಮುತ್ತು ಕೇಳುತ್ತಿರುವೆಯಾ? ನಿನ್ನ ಬಿಳಿ ಕೂದಲಿಗೆ ಏನು ಪರಿಗಣನೆ ಇಲ್ಲವೇ? ನೀನು ನನಗೆ ಅದು ಹೇಗೆ ಮುತ್ತಿಕ್ಕುವೆಯೋ ನಾನು ನೋಡುವೆ. ಮಾವಶಿ ಬಾಯಿಯು ಹೀಗೆ ಹೇಳಿದ ಕೂಡಲೇ ಅಣ್ಣ ತನ್ನ ತೋಳುಗಳನ್ನು ಮಡಚಿಕೊಂಡನು. ಅವನು ಹೇಳಿದನು, ನಾನೇನು ಅಷ್ಟು ಗತಿಗೆಟ್ಟವನೇ? ನಾನೇನು ಅಷ್ಟು ಮೂರ್ಖನೋ ಅಥವಾ ಪೂರ್ಣ ಹುಚ್ಚನೋ? ನೀನೇ ನಿನ್ನ ಮುಖವನ್ನು ನನ್ನ ಮುಖದ ಹತ್ತಿರ ತಂದು ನನ್ನ ಜೊತೆ ಜಗಳ ತೆಗೆಯಲು ಸಿದ್ಧಳಾಗಿರುವೆ. ಜಗಳ ಪ್ರಾರಂಭವಾಗುತ್ತಿರುವುದನ್ನು ಗ್ರಹಿಸಿದ ಬಾಬಾರವರು ಇಬ್ಬರ ಮೇಲೂ ಪ್ರೀತಿ ಇದ್ದವರು. ಇಬ್ಬರನ್ನು ಸಾಂತ್ವನಗೊಳಿಸಲು ಒಂದು ಚತುರೋಪಾಯವನ್ನು ಮಾಡಿದರು. ಪ್ರೀತಿಯಿಂದ ಅವರು ಹೇಳಿದರು, ಓ ಅಣ್ಣ, ನೀನೇಕೆ ಅನವಶ್ಯಕವಾಗಿ ಈ ರೀತಿ ಗುಲ್ಲೆಬ್ಬಿಸುತ್ತಿರುವೆ? ತಾಯಿಯನ್ನು ಮುತ್ತಿಟ್ಟಾಗ ಅದು ಹೇಗೆ ಅನುಚಿತ ವರ್ತನೆಯಾಗುತ್ತದೆಯೋ ನನಗಂತೂ ಗೊತ್ತಿಲ್ಲ. ಇದನ್ನು ಕೇಳಿ ಇಬ್ಬರು ನಾಚಿಕೊಂಡರು. ಅವರ ಪ್ರೇಮಪೂರಿತ ವಿನೋದವಾಣಿಯು ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಂತವು. ಎಲ್ಲ ಕಡೆ ನಗೆ ಉಕ್ಕಿತು. ಪ್ರತಿಯೊಬ್ಬರೂ ಹಾಸ್ಯವನ್ನು ಇಷ್ಟಪಟ್ಟರು. ಹೊರಗೆ ನೋಡಲು ಇದೊಂದು ಚಿಕ್ಕ ಕಥೆಯಾಗಿದೆ. ಆದರೆ ಗ್ರಹಿಸಬಲ್ಲ ಶ್ರೋತೃಗಳು ಇದರ ಸ್ವಾರಸ್ಯವನ್ನು ಅರಿಯುತ್ತಾರೆ. ಅವರು ಈ ಕಥೆಯಲ್ಲಿ ಆಗಬಹುದಾದ ತೊಂದರೆಯನ್ನು ಯಾವ ರೀತಿ ತಡೆಯಬಹುದೆಂದು ಸ್ಪಷ್ಟವಾಗಿ ಕಾಣುತ್ತಾರೆ. ತಾಯಿ ಮತ್ತು ಮಗನ ನಡುವೆ ಪ್ರೀತಿ ಇರುವ ರೀತಿಯಲ್ಲಿ ಅದೇ ರೀತಿಯ ಪ್ರೀತಿಯು ಇವರಿಬ್ಬರ ಮಧ್ಯೆಯೂ ಇದ್ದಲ್ಲಿ ಈ ರೀತಿಯ ಪರಿಸ್ಥಿತಿಯು ಉದ್ಭವಿಸುತ್ತಿರಲಿಲ್ಲ ಮತ್ತು ಕೋಪದ ಪ್ರಶ್ನೆಯೇ ಇರುತ್ತಿರಲಿಲ್ಲ. ಒಬ್ಬನನ್ನು ಚಾವಟಿಯಿಂದ ಹೊಡೆದಾಗ ನಗೆ ಉಕ್ಕಿ ಬರುತ್ತದೆ. ಹಾಗೆಯೇ ಒಬ್ಬನ ಮೇಲೆ ಹೂಮಳೆಗರೆದಾಗ ಅಳಬೇಕೆನಿಸುತ್ತದೆ. ಪ್ರತಿಕ್ರಿಯೆಯ ಅಲೆಗಳು ಕಲ್ಪನೆ ಮತ್ತು ಗ್ರಹಣ ಶಕ್ತಿಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಯಾರಿಗೆ ತಾನೇ ಇಂತಹ ಅನುಭವವಾಗಿಲ್ಲ? ಬಾಬಾರವರ ಸಹಜ ಸ್ವಭಾವದಲ್ಲಿ ನವೀನತೆಯೂ ಇರುತ್ತದೆ. ಅವರು ಸಂದರ್ಭಕ್ಕೆ ಸರಿಯಾದ ನುಡಿಗಳನ್ನು ಆರಿಸಿಕೊಳ್ಳುತ್ತಿದ್ದರು. ಅವು ಶ್ರೋತೃಗಳನ್ನು ಕೂಡಲೇ ಸಂತೈಸುವಂತೆಯೂ ಬೋಧಪ್ರದವಾಗಿಯೂ ಇರುತ್ತಿದ್ದವು. ಇದೇ ರೀತಿಯಲ್ಲಿ ಒಮ್ಮೆ ಮಾವಶಿ ಬಾಯಿಯು ಬಾಬಾರವರ ಹೊಟ್ಟೆಯನ್ನು ಜೋರಾಗಿ ತಿಕ್ಕುತ್ತಿರುವಾಗ ಬಾಬಾರವರ ಪರಮ ಭಕ್ತನೊಬ್ಬನಿಗೆ ಅತ್ಯಂತ ಕಳಕಳಿಯೂ ಚಿಂತೆಯೂ ಉಂಟಾಗಿತು. ಅವನು ಹೇಳಿದನು, ಬಾಯಿ, ದಯತೋರು, ದೇಹವನ್ನು ಒತ್ತುವ ರೀತಿ ಇದೇ ಏನು?
ಅಂತರಂಗದಲ್ಲಿ ಸ್ವಲ್ಪ ಕರುಣೆ ತುಂಬಿಕೊ. ಬಾಬಾರವರ ಮೂಳೆಗಳು ಮುರಿಯುತ್ತವೆ. ಈ ಮಾತುಗಳು ಬಾಬಾರವರ ಕಿವಿಗೆ ಬೀಳುತ್ತಲೇ ಅವರು ತಮ್ಮ ಆಸನದಿಂದ ಎದ್ದು ನಿಂತರು. ತಮ್ಮ ಸಟಕವನ್ನು ಕೈಯಲ್ಲಿ ಹಿಡಿದು ಭೂಮಿಯ ಮೇಲೆ ಪ್ರಹಾರ ಮಾಡಿದರು. ಅವರು ಅತ್ಯಂತ ಕುಪಿತರಾದರು. ಯಾರಿಗೂ ಅವರ ಮುಂದೆ ನಿಲ್ಲಲು ಧೈರ್ಯವಾಗಲಿಲ್ಲ. ಅವರ ಕಣ್ಣುಗಳು ಬೆಂಕಿಯ ಉಂಡೆಗಳಂತೆ ತಿರುಗುತ್ತಾ ಅತಿ ತೀಕ್ಷ್ಣವಾದ ಉಗ್ರ ದೃಷ್ಟಿ ಬೀರುತ್ತಿದ್ದವು. ಕತ್ತಲೆಯಲ್ಲಿ ಬೆಕ್ಕಿನ ಕಣ್ಣುಗಳು ಹೊಳೆಯುವಂತೆ ಅವರ ಕಣ್ಣುಗಳು ಹಗಲಿನಲ್ಲಿಯೇ ಮಿನುಗುತ್ತಿದ್ದವು. ಕಣ್ಣುಗಳಿಂದ ಹೊರಬಂದ ಬೆಂಕಿಯ ಜ್ವಾಲೆ ಕೂಡಲೇ ವಿಶ್ವವನ್ನೇ ಸುಡುವಂತೆ ಕಾಣುತ್ತಿತ್ತು. ಅವರು ಸಟಕಾದ ಒಂದು ತುದಿಯನ್ನು ತಮ್ಮ ಎರಡೂ ಕೈಗಳಿಂದ ಹಿಡಿದುಕೊಂಡು ತಮ್ಮ ಕಿಬ್ಬೊಟ್ಟೆಯಲ್ಲಿ ಜೋರಾಗಿ ಒತ್ತಿದ್ದರು. ಮತ್ತೊಂದು ತುದಿಯನ್ನು ಅವರು ಮುಂದೆ ಇದ್ದ ಕಂಬಕ್ಕೆ ಒತ್ತಿ ಹಿಡಿದು ಬಿಗಿಯಾಗಿ ಕಂಬವನ್ನು ಅಪ್ಪಿ ಹಿಡಿದರು. 2 ಅಥವಾ 3 ಅಡಿ ಉದ್ದವಿದ್ದ ಸಟಕಾವು ಹೊಟ್ಟೆಯೊಳಗೆ ಪೂರ್ತಿಯಾಗಿ ಹೋಗಿರುವಂತೆ ಕಂಡಿತು. ಮತ್ತು ಯಾವುದೇ ಕ್ಷಣದಲ್ಲಿ ಹೊಟ್ಟೆಯು ಛಿದ್ರವಾಗಿ ಬಾಬಾರವರ ಜೀವವು ಅಂತ್ಯವಾಗಬಹುದೆಂದು ಎಲ್ಲರೂ ಹೆದರಿದರು. ಬಾಬಾರವರು ಕಂಬದ ಹತ್ತಿರ ಹತ್ತಿರ ಹೋಗಲು ಪ್ರಾರಂಭಿಸಿದರು. ಕಂಬವು ಸ್ಥಿರವಾಗಿಯೂ ಅಚಲವಾಗಿಯೂ ಇತ್ತು. ಬಾಬಾರವರು ತಮ್ಮ ಹೊಟ್ಟೆಯನ್ನು ಅಲ್ಲಿಗೆ ಜೋರಾಗಿ ಒತ್ತಿದರು. ಎಲ್ಲ ಪ್ರೇಕ್ಷಕರು ಭಯದಿಂದ ತತ್ತರಿಸಿದರು. ಇನ್ನೇನು ಹೊಟ್ಟೆಯು ಛಿದ್ರವಾಗುತ್ತದೆಂದು ಅವರು ಯೋಚಿಸುತ್ತಾ ತಮ್ಮ ಕೈ ಬೆರಳುಗಳನ್ನು ಕಚ್ಚುತ್ತಾ ನಿಂತರು. ಓಹ್ ದೇವರೇ, ಇದೆಂತಹ ದುರ್ಧರವಾದ ಪ್ರಸಂಗ ನಮ್ಮನ್ನು ಅತಿಯಾದ ವಿನಾಶಕ್ಕೆ ಎಳೆದೊಯ್ಯುತ್ತಿದೆ. ಈ ರೀತಿ ಎಲ್ಲರೂ ಚಿಂತಿತರಾದರು. ಇಂತಹ ಸಂಕಟದಲ್ಲಿ ಏನು ಮಾಡಬಹುದು? ಈ ಮಾವಶಿ ಬಾಯಿಗಾಗಿಯೇ ಈ ಎಲ್ಲ ವೇದನೆಗಳು. ಇದು ಒಬ್ಬ ಭಕ್ತಳಿಗಾಗಿ ಅನುಭವಿಸಿದ ಸತ್ವ ಪರೀಕ್ಷೆ ಎಂದಾದರು. ಯಾರಾದರೂ ಬಾಬಾರವರ ಸೇವೆ ಮಾಡುತ್ತಿರುವಾಗ ಬೇರೆ ಯಾರಾದರೂ ಅಸಖ್ಯ ಭಾವವನ್ನು ತೋರಿಸಿದರು ಅಥವಾ ಮಧ್ಯದಲ್ಲಿ ಏನಾದರೂ ತಿದ್ದುಪಡಿಯನ್ನು ಪ್ರಕಟಿಸಿದರು ಅಥವಾ ಸೇವೆ ಮಾಡುತ್ತಿರುವ ವ್ಯಕ್ತಿಗೆ ಏನಾದರೂ ಅಭಿಪ್ರಾಯ ತಿಳಿಸಿದರು, ಬಾಬಾರವರಿಗೆ ಅದು ಇಷ್ಟವಾಗುತ್ತಿರಲಿಲ್ಲ. ಒಬ್ಬ ಪ್ರೀತಿಯ ಭಕ್ತನು ಮಾವಶಿ ಬಾಯಿಗೆ ನೀಡಿದ ಕೇವಲ ಒಂದು ಸಲಹೆಯ ಉದ್ದೇಶ ಬಾಬಾರವರಿಗೆ ಕಷ್ಟವಾಗಬಾರದು ಎನ್ನುವುದಾಗಿತ್ತು. ಇದರ ಪರಿಣಾಮ ಹೀಗೇಕೆ? ಅದು ಹಾಗಿರಲಿ. ದೇವನು ಕರುಣೆಯಿಂದ ತುಂಬಿದ್ದನು. ಸಾಯಿಯ ಮನಸ್ಸಿನಲ್ಲಿ ಶಾಂತಿಯು ಹುಟ್ಟಿತು. ಅವರು ತಮ್ಮ ಆಸನಕ್ಕೆ ಹಿಂತಿರುಗಿದರು. ಪ್ರತಿಯೊಬ್ಬರ ಭಯ ದೂರವಾಯಿತು. ಬಾಬಾರವರ ಪ್ರೀತಿಯ ಭಕ್ತರು ನಿರ್ಭೀತನಾಗಿದ್ದರು. ಬಾಬಾರವರ ಗಡಸು ಸ್ವಭಾವ ನೋಡಿ ಇಂತಹ ತಪ್ಪನ್ನು ಭವಿಷ್ಯದಲ್ಲಿ ಮತ್ತೆಂದೂ ಮಾಡುವುದಿಲ್ಲವೆಂದು ಪ್ರಮಾಣ ಮಾಡಿದರು. ಅಂದಿನಿಂದ ಆಚೆಗೆ ಅವನು ಮತ್ತೊಬ್ಬರ ವಿಷಯದಲ್ಲಿ ತಲೆ ಹಾಕುವುದಿಲ್ಲವೆಂದು ನಿಶ್ಚಯಿಸಿದನು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಮಾರ್ಗದಲ್ಲಿ ನಡೆಯಲು ಅವಕಾಶವಿರಲಿ ಎಂದು ಭಾವಿಸಿದನು. ಸಾಯಿನಾಥರು ಸ್ವತಃ ತಾವೇ ಸಮರ್ಥರಾಗಿದ್ದು ಅವರಿಗೆ ಯಾವಾಗ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸಲು ಉಪಯೋಗಿಸಬೇಕು ಮತ್ತು ಯಾವಾಗ ಒಳ್ಳೆಯವರಿಗೆ ಅನುಗ್ರಹ ನೀಡಬೇಕು ಎಂಬುದು ತಿಳಿದಿತ್ತು. ಅವರಿಗೆ ತಮ್ಮ ಸೇವೆ ಮಾಡುವವರೆಲ್ಲರ ಒಳ್ಳೆಯ ಮತ್ತು ಕೆಟ್ಟ ಗುಣಗಳು ತಿಳಿದಿತ್ತು. ಹಾಗಿರುವಾಗ ನಾವೇಕೆ ಮಧ್ಯದಲ್ಲಿ ಅಡ್ಡಿಪಡಿಸಬೇಕು? ಸಾಯಿಗೆ ಒಬ್ಬರ ಸೇವೆ ಸುಖಕರವಾಗಿರುತ್ತಿತ್ತು, ಮತ್ತೊಬ್ಬರದು ಬಹಳ ಪ್ರಖರವಾಗಿರುತ್ತಿತ್ತು. ಇವುಗಳು ಮಾತ್ರ ನಮ್ಮ ಬುದ್ಧಿಗೆ ಅರ್ಥವಾಗುತ್ತಿದ್ದುದು. ಯಾರಿಗೂ ಸತ್ಯ ಗೊತ್ತಿರಲಿಲ್ಲ. ಈ ಹಾಸ್ಯ ಮತ್ತು ವಿನೋದಗಳ ಬಗ್ಗೆ ಸಾಕಿಷ್ಟು. ಯಾರು ಬೇಕಾದರೂ ಇದರಿಂದ ಪಾಠ ಕಲಿಯಲು ಇಷ್ಟಪಟ್ಟಲ್ಲಿ ಹಾಗೆಯೇ ಮಾಡಲಿ. ಭಕ್ತರು ಸಾಯಿ ಕಥೆಗಳ ಮಧುರ ರಸದ ಸಿಹಿಯನ್ನು ಮತ್ತು ಪರಿಮಳವನ್ನು ಆಸ್ವಾದಿಸಲಿ. ಹೇಮಾದ ಪಂತನು ಸಾಯಿಯ ಚರಣಗಳಲ್ಲಿ ಶರಣಾಗುತ್ತಾನೆ. ಮುಂದಿನ ಅಧ್ಯಾಯವು ಅತ್ಯಂತ ಗಹನವಾಗಿದೆ. ದಯಾಘನನಾದ ಸಾಯಿಯು ತನ್ನ ಭಕ್ತ ದಾಮೋದರನ ಆಶೆಯನ್ನು ಪೂರೈಸುತ್ತಾನೆ. ಅದು ಸಹ ಒಂದು ದೊಡ್ಡ ಚಮತ್ಕಾರವೇ. ದಾಮೋದರನು ಸಂಸಾರದಲ್ಲಿ ಅತಿಯಾಗಿ ನರಳಿದ್ದನು. ಬಾಬಾರವರ ಮುಂದೆ ಅವನು ಕರೆಯಲ್ಪಟ್ಟನು ಮತ್ತು ತನ್ನ ಸಂಕಟದಿಂದ ಪಾರಾದನು. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಹಾಸ್ಯ ರಸಾಯನ ಎಂಬ 24ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.